10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತೃತೀಯ ಭಾಷೆ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್. ಗರಿಷ್ಠ ಅಂಕಗಳು ನೋಡಿ 80. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಪರಿಚಿತ ಪದದ ವಿರುದ್ಧ ಪದ ಏನು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ನೋಡಿ, ಅಪರಿಚಿತ ಇದೆ, ಅಪ್ರಮಾಣ ಇದೆ, ಅಪರಿಚಿತ ಇದೆ, ಪ್ರಸಿದ್ಧ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಅಂದರೆ ಅಪರಿಚಿತ ಎನ್ನುವಂಥದ್ದು ಸರಿಯಾದಂತಹ ಉತ್ತರ. ಪರಿಚಿತಗೆ ವಿರುದ್ಧ ಪದ ಅಪರಿಚಿತ. ನಂತರ 1ನೆಯ ಒಂದು ಮೇನಲ್ಲಿ 2ನೇ ಪ್ರಶ್ನೆ. ಇಲ್ಲಿ ಒಟ್ಟು 8 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 1 ಅಂಕ. 8 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತೀರಾ ಅಷ್ಟು ಅಂಕಗಳು ನಿಮಗೆ ಸಿಗುತ್ತೆ. 8 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. 2ನೇ ಪ್ರಶ್ನೆ ನೋಡಿ, ಆದೇಶ ಸಂಧಿಗೆ ಉದಾಹರಣೆ ರಕ್ತಗಾಲಿನ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ. ದೃಷ್ಟಿ ಪದದ ತದ್ಭವ ರೂಪ ಅಂದರೆ ದಿಟ್ಟಿ. ವಿಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿರುವ ಪದ ಗುರುತು ಮಾಡಿ ಅಂತ ಕೇಳಿದರೆ ರಾತ್ರಿ ಎನ್ನುವಂತಹದ್ದು ಸರಿಯಾದ ಉತ್ತರ. ಮರದಲ್ಲಿ ಪದದ ಒಂದು ವಿಭಕ್ತಿ ಪ್ರತ್ಯಯವನ್ನು ಕೇಳಿದರೆ ಸಪ್ತಮಿ. ಇನ್ನು ಹುಡುಗ ಪದದ ಬಹುವಚನ ರೂಪ ಅಂದರೆ ಹುಡುಗರು ಎನ್ನುವಂಥದ್ದು ಸರಿಯಾದಂತಹ ಉತ್ತರ. 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿದಾಗ ಒಂದು ಪ್ರಶ್ನೆಗೆ 1 ಅಂಕ ನಿಮಗೆ ಸಿಗುತ್ತೆ. ಒಟ್ಟು 8 ಪ್ರಶ್ನೆಗಳಿರ್ತವೆ. 8 ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿರ್ತವೆ. 8 ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಆಯ್ಕೆ ಮಾಡಿದ್ದೆ ಆದರೆ ಒಂದು ಪ್ರಶ್ನೆಗೆ 1 ಅಂಕ. ಟೋಟಲ್ ಆಗಿ ನಿಮಗೆ 8 ಅಂಕಗಳು ಸಿಗುತ್ತೆ. ನಂತರ ನೋಡೋಣ 8ನೆಯ ಪ್ರಶ್ನೆಯನ್ನು. ಪ್ರಶ್ನೆ ಪತ್ರಿಕೆಯನ್ನು ನೀಟಾಗಿ ಓದ್ಕೊಳ್ಳಿ, ಆಯ್ಕೆಗಳನ್ನು ಅನಲೈಸ್ ಮಾಡಿ, ಯಾವುದು ಸರಿ ಉತ್ತರ ಅಂತ ಕಂಡುಹಿಡಿಯಿರಿ. ಆಮೇಲೆ ನೀವು ಆಪ್ಷನನ್ನು ಗುರ್ತು ಮಾಡಿ. ನೆಕ್ಸ್ಟ್ 8ನೇ ಪ್ರಶ್ನೆ. ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ಕೊಡುವಂತಹ ಅರ್ಥಗಳನ್ನು ನೀಡುವಾಗಲಿ ನಾವು ಉಪಯೋಗಿಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆವರಣ ಚಿಹ್ನೆ. ಸೆಕೆಂಡ್ ಮೇನಲ್ಲಿ ಸಂಬಂಧಿ ಪದ ಬರೆಯಿರಿ ಅಂತ ಕೇಳಿದರೆ ಪದ್ಯದ ಮುಂದುವರೆದ ಸಾಲುಗಳನ್ನು ನೀವಿಲ್ಲಿ ಕಂಟಿನ್ಯೂ ಮಾಡಬೇಕು. ಜಾತಿ ಇಲ್ಲದ, ಭೀತಿ ಇಲ್ಲದ ನಾಡ ಕಟ್ಟುತ್ತೇವೆ ಎನ್ನುವಂತಹದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ. 11 ಕಿತ್ತೂರು ರಾಣಿ ಚೆನ್ನಮ್ಮ ಉಳ್ಳಾಳದ ರಾಣಿ ಡ್ಯಾಶ್ ಅಂತ ಕೇಳಿದರೆ ಅಬ್ಬಕ್ಕಾದೇವಿ ಸರಿಯಾದ ಉತ್ತರ. 12 ಗುಂಡಪ್ಪನವರ ತಿಮ್ಮ ಸೂರ್ಯ, ಬೀಚಿಯವರ ತಿಮ್ಮ ಏನು ಅಂತ ಕೇಳಿದರೆ ಉತ್ತರ ಬೆಡ್ ಲ್ಯಾಂಪ್. ಥರ್ಡ್ ಮೇನಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. 13ನೇ ಪ್ರಶ್ನೆ. ಕನ್ನಡದ ದೀಕ್ಷೆಯನ್ನು ಬೀಚಿಯವರು ಸ್ವೀಕರಿಸಿದ ಶುಭ ಮುಹೂರ್ತ ಯಾವುದು ಅಂತ ಕೇಳಿದರೆ ಉತ್ತರ ಅನಕ್ರೂರವರ ಸಂಧ್ಯಾರಾಗ ಕೃತಿಯನ್ನು ಬೀಚಿಯವರು ಓದಿ ಮುಗಿಸಿದ್ದು ಕನ್ನಡದ ದೀಕ್ಷೆ ಸ್ವೀಕರಿಸಿದ ಶುಭ ಮುಹೂರ್ತವಾಗಿದೆ ಅನ್ನೋ ಒಂದು ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ನಂತರ ನೋಡಿ 14ನೇ ಪ್ರಶ್ನೆ. ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಿಮಗೆ 4 ಪ್ರಶ್ನೆ ಇರುತ್ತೆ. ಒಂದು ಪ್ರಶ್ನೆಗೆ 1 ಅಂಕ. ಒಟ್ಟು 4 ಅಂಕಗಳು ಸಿಗುತ್ತೆ. 14ನೇ ಪ್ರಶ್ನೆ. ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಕಂಚುಗಾರನ ಬಿಡಾರಕ್ಕೆ ಹೋಲಿಸಿದ್ದಾರೆ. ನೋಡಿ ಉತ್ತರ ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಕಂಚುಗಾರನ ಬಿಡಾರಕ್ಕೆ ಹೋಲಿಸಿದ್ದಾರೆ ಎನ್ನುವಂತಹದ್ದು ಇಲ್ಲಿ ಸರಿಯಾದಂತಹ ಉತ್ತರ.